ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ವಾರದಲ್ಲೇ ರೈತರ ಖಾತೆಗೆ 2,000 ಜಮೆ ಆಗುತ್ತಂತೆ. ಹಾಗಾದರೆ ಯಾತಕ್ಕೋಸ್ಕರ 2,000 ರೂಪಾಯಿ ಜಮೆ ಆಗುತ್ತೆ? ಇದೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯ ಅಂತ ಹೇಳಲಾಗ್ತಿದೆ. ಹಾಗಾದರೆ ಏನು ಮಾಡಬೇಕು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊನ್ನೆಯಷ್ಟೇ PM ಕಿಸಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ದೆ. ಇದೀಗ ನವೆಂಬರ್ ಮೊದಲ ವಾರದಲ್ಲೇ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಿದ್ದು, ಕೆಲವೊಂದು ಮಾನದಂಡಗಳನ್ನು ಅನುಸರಿಸಿದ್ರೆ ಮಾತ್ರ ರೈತರಿಗೆ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು, ಜೊತೆಗೆ KYCಯನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ರೈತರು ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು, ಯಾವ ಪ್ರಕ್ರಿಯೆಗಳನ್ನು ಕೈಗೊಂಡ್ರೆ ಇವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ 2,000 ರೂಪಾಯಿ ಜಮೆ ಆಗುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹೌದು, ವಾಡಿಕೆಯಂತೆ ಯಾರ್ಯಾರು ಜಮೀನು ಹೊಂದಿದ್ದಾರೋ ಅವರಿಗೆಲ್ಲ PM ಕಿಸಾನ್ ಯೋಜನೆಯ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಜಮೀನಿನ ಪಹಣಿ ನಿಮ್ಮ ಹೆಸರಲ್ಲಿ ಇರಬೇಕಾಗತ್ತೆ. ಸೊ ಕಂಪನಿ ಹಾಗೂ ಟ್ರಸ್ಟ್ ಹೆಸರಲ್ಲಿ ಕೃಷಿ ಜಮೀನು ಹೊಂದೋರಿಗೆ ಈ ಸಲ PM ಕಿಸಾನ್ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಿದ್ದು, ಸಂವಿಧಾನದ ಅತ್ಯುನ್ನತ ರಾಷ್ಟ್ರಪತಿ, ರಾಜ್ಯಪಾಲ ಸೇರಿದಂತೆ ಹಾಲಿ ಅಥವಾ ಮಾಜಿ ಸಂಸದ, ಶಾಸಕ, ಪೌರಾಯುಕ್ತ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆಲ್ಲನೂ ಕೂಡ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ. ಸೊ ಯಾರೆಲ್ಲ ರೈತರು ಇರ್ತಾರಲ್ಲ ಅವರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುತ್ತೆ. ಸರ್ಕಾರಿ ABC ವರ್ಗದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ರೆ ಅಥವಾ ರಿಟೈರ್ ಆಗಿದ್ರೆ ಈ ಒಂದು ಹಣ ಬರೋದಿಲ್ಲ. D ಗ್ರೂಪ್ ಮಲ್ಟಿ ಟಾಸ್ಕಿಂಗ್ ಕ್ಲಾಸ್ 4 ವರ್ಗದ ಸರ್ಕಾರಿ ನೌಕರರಿಗೆ ವಿನಾಯಿತಿ ಇದ್ದು 10,000 ರೂಪಾಯಿ ಮೇಲೆ ತಿಂಗಳ ಪಿಂಚಣಿ ಪಡೆಯುವ ವ್ಯಕ್ತಿಗೆ PM ಕಿಸಾನ್ ಯೋಜನೆಯ ಹಣ ಬರೋದಿಲ್ಲ. ನಿಮ್ಮ ಕುಟುಂಬದವರು ಯಾರಾದರೂ ನೋಂದಾಯಿತ ವೈದ್ಯರು, ಎಂಜಿನಿಯರ್, ವಕೀಲರು, ಲೆಕ್ಕ ಪರಿಶೋಧಕರು, ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇನ್ನು PM ಕಿಸಾನ್ ಯೋಜನೆಯ ಹಣ ಸಿಗಬೇಕು ಅಂತ ಅಂದರೆ 2 ಹೆಕ್ಟೇರ್ಗಿಂತ ಹೆಚ್ಚು ಕೃಷಿ ಭೂಮಿ ಇರತಕ್ಕಂಥ ಕುಟುಂಬಕ್ಕೆ ಈ ಯೋಜನೆ ಅನ್ವಯಿಸುತ್ತಾ ಅನ್ನುವಂತಹ ಕ್ವಶನ್ ಕೂಡ ಇದ್ದು, ಈಗಾಗಲೇ ಈ ಒಂದು ಭೂಮಿಯ ವಿಸ್ತೀರ್ಣ ನೋಡದೆ PM ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದ್ದು, ನವೆಂಬರ್ ಮೊದಲ ವಾರದಲ್ಲಿಯೇ ಕೇಂದ್ರ ಮತ್ತು ರಾಜ್ಯದ ನಡುವಿನ ತಾಂತ್ರಿಕ ಮಾಹಿತಿಯ ರವಾನೆಯ ನಂತರ ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.